ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾನು ಹಂಗಾಗಿದ್ರೆ ಸಿನಿಮಾ ಮಾಡ್ಬೇಕಿತ್ತು. ಇರಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈ ಕಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದಲ್ಲಿ ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ. ಸಾರಿಮ್ಮ. ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನ್ಕೋಸಿದ್ಯಾ. ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟರೆ ನಾನು ಬರೋದು ಇಲ್ಲಿಂದ ಚಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿಯಲ್ಲಿ. ನಾನು ಒಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ಪೂರ್ವ ವಾಯ್ಸ್ ಬರ್ತಾ ಇದೆ. ಒಂದು ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಿಡಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನಿಗೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮಲ್ಲಿ ಈ ರೀತಿ ನಿಮ್ಮ ಬೇಸರ, ಅಂದರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರಲಿ ಚೆನ್ನಾಗಿದೆಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡ್ತಿದ್ದು ಹಿರಿಯ ಅಂತ ಹೆಂಗೆ ಅನ್ನಿಸ್ತದೆ? ಒಂದು ಪ್ರಶ್ನೆಗೆ ಆಯ್ತಾ. ಈಗ ನಾನು ಹುಷಾರಿಲ್ದಂಗೆ ಮಲಗಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನಗೆ ಸಹಾಯ ಮಾಡಿದ್ರು. ಅಂದ್ರೆ ಚಿತ್ರತಂಡ ನಿಮಗೆ ಅವಾಗ ಸಪೋರ್ಟ್ ಮಾಡಲಿಲ್ಲ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಮ್ಯಾನೇಜರು ಬರಲಿಲ್ಲ, ಅದು ನನಗೆ ತುಂಬ ಬೇಜಾರು. ಇವ್ರು ಬಿಡಿ, ಎಲ್ಲ ಬ್ಯುಸಿ ಇರ್ತಾರೆ. ಮ್ಯಾನೇಜರ್ ಕೂಡ ಬರಲಿಲ್ವಲ್ಲ. ಏನಾನ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋಗ್ರೆ ಪ್ರಯೋಜನ ಏನು? ಕೆಲವೆಲ್ಲ ತಿಳ್ಕೊಬೇಕು. ನಾವು 100 ಸಿನಿಮಾ ಅಲ್ಲ, 176 ಸಿನಿಮಾ ಆಯಿತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂಥ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರ್ಗೇನು ಕಡಿಮೆ ಅನುಭವ ಇದೆಯಾ? ಎಂತೆಂಥವ್ರು ನೋಡ್ಕೊಂಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ನಾನಿ ಸರ್, ಯಾವತ್ತೂ ನೀವು ಮಾತಾಡಿರಲಿಲ್ಲ, ಯಾವತ್ತೂ ಈ ಥರ ಮಾತಾಡಿಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯಿತು, ಏನೋ ಇದೆ ಹೇಳೋಕ್ಕೆ ಮನಸ್ಸಲ್ಲಿ ಇದೆ. ಏನೂ ಇಲ್ಲ. ಈಗ ಒಂದು ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡೋಕೆ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗಲಿ ಗಂಡಾಗಲಿ, ಬರೀ ಹುಡುಗಂದು ಹೇಳ್ತಿಲ್ಲ ನಾನು. ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ ನೋಡಿ ಅಂತ. ಏನು ಒಳ್ಳೇದು ಅಂದರೆ ನೋಡೋಕೆ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನು ನೀಟಾಗಿ ಹೇಳ್ಕೊಂಡೋಗಿದ್ದಾರೆ ಡೈರೆಕ್ಟರ್, ಅದು ಖುಷಿ. ಯಾರಿಗೆ? ಜೀವನನೇ ಹೆಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ಅವತ್ತು ತುಂಬ ಬೇಜಾರಾಯ್ತು. ನನಗೆ ಒಬ್ಬರು ಬರಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನು ಗತಿ? ಅಮ್ಮ, ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ. ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನಾನು ಆವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.